ಯಾರು ಸ್ವಲ್ಪ ಆಕ್ಸೆಸಿಬಲ್ ಆಗೋದು ಕಷ್ಟ ತೆಲುಗು ಇಂಡಸ್ಟ್ರಿಲಿ? ಮೇ ಬಿ ಅಲ್ಲು ಅರ್ಜುನ್ ಸರ್, ಓಕೆ. ಮಹೇಶ್ ಬಾಬು ಸರ್, ಮಹೇಶ್ ಬಾಬು ಸರ್. ಅಂದ್ರೆ ಹಿ ಇಸ್ ಅ ವೆರಿ ಅಂದ್ರೆ ಪ್ರೈವೇಟ್ ಪರ್ಸನ್ ಅಂತ ಅಥವಾ? ಪ್ರೈವೇಟ್ ಪರ್ಸನ್, ದೇ ಆರ್ ಲೈಕ್ ಅಗೈನ್ ಮಹೇಶ್ ಬಾಬು ಸರ್ ಹ್ಯಾಸ್ ಇಸ್ ಓನ್, ಯಾಕಂದ್ರೆ ಅವರು ತುಂಬಾನೇ ಜೋವಿಯಲ್, ಅವ್ರ ಕಾಮಿಕ್ ಟೈಮಿಂಗ್ ಮಾತ್ರ. ಫ್ಯಾಮಿಲಿ ಪರ್ಸನ್, ವೆರಿ ಫ್ಯಾಮಿಲಿ. ಅಂಡ್ ಅವ್ರ ಪಾರ್ಟೀಸ್ ಅಟೆಂಡ್ ಮಾಡಲ್ಲ, ಅವ್ರ ಇದನ್ನ ಅಟೆಂಡ್ ಮಾಡಲ್ಲ, ಅವ್ರ ಕೆಲಸ ಆಯ್ತು ಮನೆ ಆಯ್ತು, ಇರ್ರೆಸ್ಪೆಕ್ಟಿವ್ ಆಫ್ ಸ್ಕೇಲ್ ಅವ್ರ ಕೆಲಸ ಆಯ್ತು ಮನೆ ಆಯ್ತು. ಅಂಡ್ ಅವ್ರಿಗೂ ಅದೇ ಭಯ, ಇವ್ರಿಗೆ ಏನಂದ್ರೆ ಆ ಜೋಯಲ್ನೆಸ್ ನ ಪಬ್ಲಿಕ್ ಮಾಡ್ಕೊಂಡಾಗ ಅದು ಬೇರೆ ರೀತಿ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಸ್ಟಾರ್ ಆದಾಗ ಇವೆಲ್ಲ ಪ್ಯಾರಾಮೀಟರ್ಸ್ ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಗೊತ್ತಿಲ್ಲದೆ ಒಂದು ಕ್ಯಾಮ್ರಾ ಎಲ್ಲೋ ಬಂದು ಮಿಸ್ ಆಗ್ಬಿಟ್ರೆ ಅದು ಸುಮ್ಮನೆ ಕಂಪ್ಲೀಟ್ ಅದು ತಗೊಳ್ಳೋದು ಬೇರೆ ತರ ತಗೊಂಡ್ಬಿಟ್ರೆ ಕಂಪ್ಲೀಟ್ ಇದು ಹೊರಟೋಗ್ಬಿಡುತ್ತೆ. ಬಟ್ ನಾನು ರಾಣಾ ಅವ್ರನ್ನ ಮೀಟ್ ಮಾಡಿದ್ದೀನಿ, ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಮೀಟ್, ಸೈಮನ್ ನಾನು ಹೋಸ್ಟ್ ಮಾಡ್ಬೇಕಾದ್ರೆ ಜಸ್ಟ್ ಬರೋ ಸಖತ್ ಚಿಲ್ಲಾಗಿ ಹೊಸ ಬ್ರೋ ಎಲ್ಲ ಮಾತಾಡ್ಸ್ರು. ನಾನಿ ಅವ್ರು ಮಾತ್ರ ಹಾಯ್ ನಾನಾ ಟೈಮಲ್ಲಿ ಹೈದರಾಬಾದ್ ಹೋಗಿದ್ದೆ. ಸೊ ಆ ಟೈಮಲ್ಲಿ RJS ಒಂದು ವಿಡಿಯೋ ಮಾಡಿದ್ದೆ, ಚೆನ್ನಾಗಿತ್ತು. ಅಂದ್ರೆ ಅದು ಚೆನ್ನಾಗಿ ಹೊಡಿತ, ಎಲ್ಲರೂ ತೆಲುಗುವರೆಲ್ಲ ನೋಡ್ಬಿಟ್ಟೆಲ್ಲ ವೆರಿ. NTR ಅವ್ರು ಹೆಂಗಿರ್ತಾರೆ? ಆಸಮ್ ಸರ್, ಅವರು ಅಷ್ಟೇ. ಈಸ್ ಆಲ್ಸೋ ಫುಡ್ ಲವರ್, ಈಸ್ ವೆರಿ ಗುಡ್ ಕುಕ್. ಹೇಳಿರಲ್ಲ ನಾವು ಒಂದ್ಸಲ ಕೂತ್ಕೊಂಡ್ರೆ 2 kg ಆ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ತಿನ್ನೋ ಲೆವೆಲ್ಗೆ ಕೆಪಾಸಿಟಿ ಇದೆ ಅಂತ. ಇವರೆಲ್ಲ ಅದೇ ಸರ್, ಏನಂದ್ರೆ ಇವ್ರಿಗೆ ಜಸ್ಟ್ ಬಿಕಾಸ್ ಆಫ್ ದೇರ್ ಬಿಗ್ ಸ್ಟಾರ್ಸ್ ದೇ ಕಾಂಟ್ ಡೂ ದಟ್ ಎಕ್ಸ್ಪೋಜರ್ ಅಷ್ಟೇ. ಬಟ್ ಇನ್ಸೈಡ್ ದೇ ಆರ್ ಆಲ್ ಲೈಕ್ ಕಿಡ್ಸ್ ಚಿಲ್ ಆಗಿ. ದೇ ಆಲ್ ಫ್ರೆಂಡ್ಶಿಪ್ಸ್ ಇಸ್ ಲೈಕ್ ಅವ್ರದ್ದು. ನಿಮ್ಗೆ RRR ಆಗೋವರೆಗೂ ಅವ್ರದ್ದು ರಾಮಚರಣ್ ಫ್ರೆಂಡ್ಶಿಪ್ ಅಷ್ಟು ಡೀಪ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಹೊರಗಡೆ. ಹೌದು, ಪ್ರಮೋಷನ್ ಟೈಮ್ ಅಲ್ಲೇ ನಮ್ಗೆ ಗೊತ್ತಾಗಿದ್ದು ಇವರು ಹಿಂಗಿದ್ದಾರೆ. ಸೊ ಬಿಕಾಸ್ ದೇ ಆರ್ ಓಲ್ಡ್ ಫ್ರೆಂಡ್ಸ್. ಅದು ಅವತ್ತಿನ ಆ ಸಿನಿಮಾಗೋಸ್ಕರ ಬಂದಿತ್ತಲ್ಲ ಅದು. ಹೌದಾ? ದೇರ್ ಲೈಕ್ ಅದೇ ಹೇಳಿದ್ರ, ಆ ಸಿನಿಮಾಗಿಂತ ಮುಂಚೆನು ಇವಾಗ ಆಕ್ಚುಲಿ ಇವ್ರದ್ದು ರಾಮಚರಣ್ ಅವ್ರ ಬರ್ಡೆ ಮತ್ತೆ ಇವ್ರದ್ದು ನಮ್ಮ NTR ಅವ್ರ ವೈಫ್ ಅವ್ರ ಬರ್ಡೇ ಜಸ್ಟ್ ಒನ್ ಡೇ ಹಿಂದೆ ಮುಂದೆ. ತೆಲುಗು ಸಿನಿಮಾ ನಾವು ಯೂಶಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ತಿರ್ತೀವಿ ನೆಪೋಟಿಸಮ್ ಅಂತ. ಬಟ್ ತೆಲುಗು ಸಿನಿಮಾದಲ್ಲಿ ನೆಪೋಟಿಸಮ್ ಇದ್ರೂ ದೇ ಲಿವ್ ಅಪ್ ಟು ಇಟ್. ಆಕ್ಟಿಂಗು ಹಂಗೆ ಇರುತ್ತೆ, ಪರ್ಫಾರ್ಮೆನ್ಸ್ ಹಂಗೆ ಇರುತ್ತೆ. ಈಗ ಟಾಪ್ ಅಲ್ಲಿರೋ ಯಾವುದೇ ನೆಪೋ ಕಿಡ್ಸ್ ಇದ್ರು ದೇ ಹ್ಯಾವ್ ಅರ್ನ್ಡ್ ದೇರ್ ವೇ ಟು ಇಟ್. ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಚಿಕ್ಕದು. ಇವಾಗ ಅಲ್ಲು ಅರ್ಜುನ್ ಸರ್ ಇಸ್ ಎ ನೆಪೋ ಕಿಡ್, ಇಸ್ ಎ ಸೂಪರ್, ಓಕೆನಾ? ಅವ್ರನ್ನ ಅಲ್ಲು ಅರ್ಜುನ್ ಸರ್ನ ಔಟ್ ಆಫ್ ದ ಟ್ಯಾಲೆಂಟ್ ಬರೀ ಅವರು ಅಲ್ಲು ಅರ್ಜುನ್ ಮಗ ಆಗಿರ್ಬೋದು ಅಥವಾ ಅಲ್ಲು ರಾಮ್ಲಿಗನ್ ಮೊಮ್ಮಗ ಆಗಿರ್ಬೋದು ಅಂತ ಟ್ರೀಟ್ ಮಾಡಿದರೆ, ವೈ ಡಿಂಟ್ ಅಲ್ಲು ಶಿರೀಶ್ ಡಿಂಟ್ ಗಾಟ್ ಇಟ್? ಕರೆಕ್ಟ್. ಸೊ ಇಟ್ಸ್ ದೇರ್ ಓನ್ಲಿ, ಸೇಮ್ ಫ್ಯಾಮಿಲಿ, ಅದೇ ವಂಶ, ಅದೇ ಇದು. ಇವ್ರಿಗೇನಕ್ಕೆ ಸಿಗ್ತದೆ, ಅವ್ರಿಗೇನಕ್ಕೆ ಸಿಗ್ತಾ ಇಲ್ಲ? ಅಂಡ್ ದೇ ಆರ್ ಅವೇರ್ ಆಫ್ ಇಟ್. ಕರೆಕ್ಟ್. ಇವಾಗ ರಾಣಾ ಅವ್ರಿಗೆ ಸಿಗ್ತಿರೋದು, ರಾಣಾ ಅವ್ರ ತಮ್ಮಂಗೆ ಏನಕ್ಕೆ ಸಿಗ್ತಾ ಇಲ್ಲ? ತಮ್ಮ ಇದಾರ ಅದೇ ಗುಡ್ ಗೊತ್ತೇ ಇಲ್ಲ. ಈ ಡಿಡೇ ಫಿಲ್ಮ್ಸ್ ಯಾವ್ದು ಮಾಡಿದ್ರೆ ಅಹಿಂಸಾ ಅಂತ ಹೇಳ್ಬಿಟ್ಟು ತೇಜ ಸರ್ ಒಂದು ಇದು ಮಾಡಿದ್ರು. ಅವ್ರು ಸುರೇಶ್ ಸರೇ ಬೈತಾರೆ, ಯಾರಾದ್ರೂ ಕಥೆಗಳು ನಿಮ್ ಚಿಕ್ಕ ಮಗನ ಇದ್ ಮಾಡ್ತಾರೆ ಅಂದ್ರೆ ಫಸ್ಟ್ ಹೋಗ್ಬಿಡಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ನೆಪೋಟಿಸಮ್ ನ ಆಂಗಲ್ ಬಂದಾಗ ಔಟ್ ಆಫ್ ಈ ಒಂದು ಸರ್ಕಲ್ ಇಂದ ಬರೋ ಎಂಟ್ರೆನ್ಸ್ ಬಗ್ಗೆ ಮಾತಾಡೋಣ. ವಿಜಯ್ ದೇವರಕೊಂಡ ಇರ್ಬೋದು, ನವೀನ್ ಪೋಲಿಶೆಟ್ಟಿ, ರವಿತೇಜ ವಾಸ್ ದ ಓಜಿ, ಚಿರಂಜೀವಿ ಎಲ್ಲ ಆ ಟೈಮಲ್ಲಿ ಓಜಿನೇ. ಬಟ್ ಇವಾಗ ನೆಕ್ಸ್ಟ್ ಜನರೇಷನ್ ಬಂತು. ಹೌದು, ಎಲ್ಲರೂ ಈಗ ತೆಲುಗು ಇಂಡಸ್ಟ್ರಿ ಅಂತ ಅಂದಾಗ ರವಿತೇಜ ಏನು ಇಲ್ಲ ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಆಕ್ಟರ್ ಇಂದ ಒಂದು ಕಾಮಿಡಿಯನ್ ಆಕ್ಟರ್ ಆಗಿ ಇಲ್ಲ ವಿಲನ್ ಆಗಿ. ನಮ್ಮಲ್ಲಿ ಜಗ್ಗೇಶ್ ಸರ್ ಹೆಂಗ್ ಬಂದ್ರು ಆ ತರ ಬಂದಿದ್ದು ಒಂದು. ಅಂಡ್ ಆಲ್ಸೋ ಇವಾಗ ನಾಗಾರ್ಜುನ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಐ ಥಿಂಕ್ ಈ ಡಿಸ್ಕಷನ್ ಇದಾಗಲ್ಲ. ಬಿಕಾಸ್ ಅನ್ನಪೂರ್ಣ ಸ್ಟುಡಿಯೋಸ್ ಅವ್ರದೇ, ಒಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಈವನ್ ಈ ಟಿವಿನೂ ಅವ್ರದೇ ಅಲ್ವಾ? ಇಲ್ಲ, ಮಾ ಟಿವಿ ಯೂಸ್ ಟು ಬಿ ಪಾರ್ಟ್ನರ್ಸ್. ಮಾ ಟಿವಿ ಅಂತ ಹೇಳಿ ಚಿರಂಜೀವಿ ಸರ್ ಮತ್ತೆ ನಾಗಾರ್ಜುನ್ ಸರ್ ಇಬ್ರು ಪಾರ್ಟ್ನರ್ಸ್ ಆಗಿದ್ರು. ಇವಾಗಿಲ್ಲ, ಮಾರ್ಬಿಟ್ರು ಸರ್ಗೆ. ಓಕೆ, ಬಟ್ ಈ ಟಿವಿ ಯಾವ್ದು ಬರುತ್ತೆ ಮತ್ತೆ? ರಾಮೋಜಿ. ಓಕೆ, ರಾಮೋಜಿರಾವ್. ಸೊ ನಾನು ಯಾಕೆ ಇದನ್ನ ರೆಫರೆನ್ಸ್ ಕೊಟ್ಟೆ ಅಂದ್ರೆ, ಈಗ ಹೈಪರ್ ಆದಿ ಆಗಿರ್ಬೋದು, ಸುಡಿಗಾಳಿ ಸುಧೀರ್ ಆಗಿರ್ಬೋದು, ಪ್ರದೀಪ್ ಮಾಚಿರಾಜು ಆಗಿರ್ಬೋದು, ಎಲ್ಲಾರು ಇಲ್ಲಿಂದ ಅಲ್ಲಿಗೆ ಬರ್ತಾರೆ. ಇಟ್ ಇಸ್ ಅನ್ ಈಸಿ ಟ್ರಾನ್ಸಿಷನ್ ಬಿಕಾಸ್ ಇಲ್ಲಿ ಆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿ. ಶಿವರಾಜ್, ನಮ್ಮ ಶಿವರಾಮ್ KR ಪೇಟೆ ಅವರು, ಹಿ ಹ್ಯಾಸ್ ಈಕ್ವಲಿ ಟ್ಯಾಲೆಂಟೆಡ್ ಆಸ್ ತೆಲುಗುನಲ್ಲಿ ನಮ್ಮ ಇವರು ನಮ್ಮ ಗೆಟಪ್ ಸೀನ್. ಬ್ರೋ ರಾಘವೇಂದ್ರ ಹೆಂಗ್ ಆಕ್ಟಿಂಗ್ ಮಾಡ್ತಾರೆ, ಸೂಪರ್ ಟ್ಯಾಲೆಂಟ್ಸ್ ಇಲ್ಲ ಅಂತಲ್ಲ, ನಮ್ಮಲ್ಲಿ ತುಂಬಾನೇ ಟ್ಯಾಲೆಂಟ್ಸ್ ಇದೆ. ಬಟ್ ಆ ಚಾನೆಲ್ ಅಲ್ಲಿ ಹೋಗ್ತಾ ಇಲ್ಲ. ಪಾಪ KR ಪೇಟೆ ಅವರು ನಾನು ಮತ್ತೆ ಒಂದು ಗುಂಡ ಮಾಡಿದ್ರು, ಅದಾದ್ಮೇಲೆ ಅಲ್ಲಲ್ಲಿ ಸಿನಿಮಾದಲ್ಲಿ ಇದನ್ ಮಾಡ್ಕೊಂಡ್ರು. ಬಟ್ ದಟ್ಸ್ ನಾಟ್ ಹಿ ಡಿಸರ್ವ್ಸ್ ಮೋರ್ ಫಾರ್ ಹಿಸ್ ಟ್ಯಾಲೆಂಟ್. ಹೌದು, ಇಲ್ಲ ಆ ಬ್ಯಾಚ್ ಇದು ಬಂದವರು. ಇಲ್ಲಿ ನಾನು ಒಂದೇ ಇದೆ ಹೇಳ್ತೀನಿ, ಲೈಕ್ ಅಲ್ಲಿ ನಾಗಬಾಬು ಸರ್ ಎಲ್ಲರಿಗೂ ಅವಕಾಶ ಮಾಡ್ಕೊಟ್ಟಿದ್ದು. ಅವ್ರೆಲ್ಲ ಈಸಿಯಾಗಿ ಪವನ್ ಕಲ್ಯಾಣ್ ಸರ್ನ, ಚಿರಂಜೀವಿ ಸರ್ನ ಅಷ್ಟು ಈಸಿಯಾಗಿ ಮಾಡ್ಕೊಟ್ಟಿದ್ದ ಇವರು ನಾಗಬಾಬು ಸರ್. ಹಿಂದೆ ಮುಂದೆ ಅಲ್ಲಿ. ಹೌದು. ಸೊ ಪವನ್ ಕಲ್ಯಾಣ್ ಅಂದಾಗ ಐ ನೋ ಇಟ್ಸ್ ಸ್ವಲ್ಪ ಫುಲ್ ತೆಲುಗು ಸೈಡ್ ಹೋಯ್ತು, ಬಟ್ ಹೇಳಲೇಬೇಕಂದ್ರೆ ಸ್ವಲ್ಪ ಕನೆಕ್ಷನ್ ಇದೆ. ಅವ್ರ ಆಫೀಸ್ಗೆ ಹೋಗಿದೆ ನಾನು ವಿಜಯವಾಡ ಅಲ್ಲಿ.
ಈ ಸಿನಿಮಾ ಬಂತಲ್ಲ ರೀಸೆಂಟ್ ಆಗಿ, ಹೆಸರೇ ಮರ್ತೋಯ್ತು ನನಗೆ. ಬಿಕಾಸ್ ನಾನು ಇಲ್ಲ ಇದ್ರದ್ದು ಹರಿಹರ ವೀರಮಲ್ಲುಗೆ ಪ್ರಮೋಷನ್ಗೆ ಫುಲ್ ಬ್ಯುಸಿಯಾಗಿ ಕರೆಸಿದ್ರು. ನಂಗೆ ಆ ಒಂದು ಪ್ಲೇಸ್ ಹೋದಾಗ ಅಲ್ಲಿ ಬಂದಿರೋ ಜನ, ಅಲ್ಲಿರೋ ಸಿಸ್ಟಮ್ಸ್ ನೋಡಿ ನಾನು ಫ್ಲಿಪ್ಪೇ ಆಗೋದೆ. ವಾಟ್ ಈಸ್ ದ ಎಕ್ಸಾಕ್ಟ್ ಕ್ರೇಜ್ ಆಫ್ ಪವನ್ ಕಲ್ಯಾಣ್ ಗಾರು ಆಂಧ್ರ ಪ್ರದೇಶ? ಗಾಡ್. ಓಕೆ, ಒನ್ ಆಫ್ಟರ್ ರಜನಿಕಾಂತ್ ಈ ಹ್ಯಾಸ್ ದಟ್. ಅಜಿತ್ ಸರ್, ರಜನಿಕಾಂತ್ ಸರ್ ಆದ್ಮೇಲೆ ಆ ಕಲ್ಟ್ ಲೆವೆಲ್ ಇದಿದೆ ಅಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಅವಾಗ ಜಗನ್ ಅವರು CM ಆಗಿದ್ದಾಗ ಇವ್ರ ಸಿನಿಮಾಗೆ ಬೇಕಂದ್ರೆ ತೊಂದರೆ ಮಾಡ್ತಾ ಇದ್ರು. ಭೀಮ್ಲಾ ನಾಯಕ್ ಆಗಿರ್ಬೋದು, ಮತ್ತೆ ಅವಾಗ ಇನ್ನೊಂದು ಸಿನಿಮಾ ಯಾವುದು, ನಮ್ಮ ವಕೀಲ್ ಸಾಬ್. ಇದಕ್ಕೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ 100 ರೂಪೀಸ್ಗೆ ಪ್ರೈಸ್ ಕ್ಯಾಪ್ ಮಾಡ್ಬಿಟ್ರು. ಓ ಓಕೆ, ಕಲೆಕ್ಷನ್ಗೆ ಇದು ಮಾಡ್ಬೇಕು ಅಂತ. ಜನ ಅದನ್ನ ಹೆಂಗ್ ಪರ್ಸನಲ್ ಆಗಿ ತಗೊಂಡ್ರು ಅಂದ್ರೆ ನೀನೇನು ಇವಾಗ 100 ರೂಪಾಯಿ ಇಟ್ರೆ ಅವ್ರ ಕಲೆಕ್ಷನ್ ಕಮ್ಮಿ ಆಗಿಲ್ಲ ಅಂತ ನೀನ್ ಇದು ಮಾಡಿದಿಲ್ಲ, ನಾನು 10 ಸರಿ ಸಿನಿಮಾ ನೋಡ್ತೀನಿ. ಐ ವಿಲ್ ಮೇಕ್ ಶೋರ್ ನನ್ನ ಶೇರು 1000 ರೂಪೀಸ್, ನಾನು 1000 ರೂಪೀಸ್ ಶೇರ್ ಹಾಕ್ತೀನಿ. 10 ಸರಿ ಸಿನಿಮಾ ನೋಡಿ 100 ರೂಪಾಯಿ ಟಿಕೆಟ್ ಪ್ರೈಸ್ ಇಟ್ಟು 100 ಕೋಟಿ ಇದನ್ನ ಮಾಡ್ಸಿರೋದು ತೆಲುಗು ಆಡಿಯನ್ಸ್. ಅದು ಆ ಕ್ರೇಜು ಪವನ್ ಕಲ್ಯಾಣ್ ಅವ್ರದ್ದು. ಮತ್ತೆ ಪ್ರತಿ ಆಡಿಯೋ ಲಾಂಚ್ ಅಲ್ಲೂ ಅವ್ರ ಹೆಸರು ಹೇಳ್ತಾರೆ. ಹೌದು, ಇವಾಗ ನೀವು ಪಬ್ಗೆ ಹೋದ್ರೆ ಜೈ ಬಾಲಯ್ಯ, ಈವೆಂಟ್ಸ್ಗೆ ಹೋದ್ರೆ ಜೈ ಪವರ್ ಸ್ಟಾರ್ ಕಾಮನ್. ನೀವ್ ಯಾವ್ದೇ ಹೇಳಿ, ನೀವು ಪಬ್ಗೂ ಅಷ್ಟೇ, ನೀವ್ ಯಾವ್ದೇ ಪಬ್ಗೆ ಹೋಗಿ, ಯಾವ್ದೇ ಇದಕ್ಕೋಗಿ, ಜೈ ಬಾಲಯ್ಯ ಸ್ಲೋಗನ್ ಇಲ್ದೆ ನಿಮ್ ಯಾವ್ದೇ ಬ್ಯಾಂಡ್ ಆಗ್ಲಿ, ಅದು ಹಾಲಿವುಡ್ ಆಗಿರ್ಲಿ, ಅದು ಫುಲ್ ಕಂಪ್ಲೀಟ್ ಔಟ್ ಇದೆ ಇರ್ಲಿ, ಅಲ್ಲಿ ಜೈ ಬಾಲಯ್ಯ ಅಂತ ಒಬ್ಬ ಅಂದೆ ಅಂತಾನೆ. ಓಕೆ, ಇಲ್ಲ ಬಟ್ ಅವರ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ, ಯಾಕಂದ್ರೆ ಹೋಗಿದ್ದೆ ನಾನು ವಿಜಯವಾಡದಲ್ಲಿ. ಎಷ್ಟು ಬ್ಯುಸಿ ಆಗಿದ್ರು ಕೊನೆಗೆ ಬಂದು ಯಾರು ಮಾತಾಡ್ಸಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ ಅಂಡಿ ಅಂತೇಳಿ ಸ್ಟೇಜ್ ಮೇಲೆ ಎಲ್ಲರಿಗೂ ಶೇಕ್ ಮಾಡಿ ವಾಟ್ಸ್ ಯುವರ್ ನೇಮ್, ಓಕೆ ಫ್ರಮ್ ಕರ್ನಾಟಕ ಅಂತೇಳಿ ಕಳ್ಸಿದ್ರು ನನಗೆ. ಐ ಫೆಲ್ಟ್ ಓ ನೈಸ್. ಅಂಡ್ ಚಿರಂಜೀವಿ ಸರ್ ಯಾರಾದ್ರೂ ಒಬ್ರು ಕರ್ನಾಟಕದವ್ರು ಇದನ್ನು ಗೊತ್ತಾರೆ, ಇಲ್ ಸ್ಪೀಕ್ ಇನ್ ಕನ್ನಡ. ಓ ಚೆನ್ನಾಗಿದ್ದೀರಾ, ಅಟ್ಲೀಸ್ಟ್ ಆ ವರ್ಡ್ ಬರುತ್ತೆ. ಸೊ ಇವಾಗ ನಾವು ಇಲ್ಲಿ ಲೋಕಿ ಸರ್ ವಿಶ್ವಂಬರದಲ್ಲಿ ಮಾಡಿದರು, ಸೊ ನಾವೇ ಹ್ಯಾಂಡಲ್ ಮಾಡ್ತಿದ್ದು. ಸೊ ಹಿ ವಾಸ್ ವೆರಿ ಸ್ವೀಟ್ ವಿತ್ ಲೋಕಿ ಸರ್. ಅವ್ರು ತಿಳ್ಕೊಂಡು ಏನು ಮಾಡ್ತಾ ಇದೆಯಾ, ಇನ್ನೂ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ, ಇದು ಮಾಡು. ಸೊ ಹಿ ವಿಲ್ ಗಿವ್ ದಟ್ ಸ್ಪೇಸ್, ಹಿ ವಿಲ್ ಗಿವ್ ದಟ್ ಇದು. ಸೊ ಅದೆಲ್ಲ ಆ ಎನ್ಕರೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ಈ ನೀಡ್ ಟು ಬಿ ಕಮ್ ಅಂಡ್ ಸ್ಪೀಕ್ ಟು ಎವ್ರಿ ಒನ್. ಅವ್ರು ಬರ್ಬೋದು, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೋದು, ಹೊರಟೋಗ್ಬೋದು, ಬಟ್ ದೇ ವಿಲ್ ಮೇಕ್ ಶೋರ್ ಎಲ್ಲರೂ ಕಂಫರ್ಟಬಲ್ ಆಗಿರಬೇಕು. ಒಂದು ಇನ್ಫ್ರಾರಿಟಿ ಇರುತ್ತೆ ಅವ್ರಿಗೆಲ್ಲ. ಅವ್ರನ್ನ ಫಸ್ಟ್ ಕಂಫರ್ಟಬಲ್ ತಂದ್ರೆ ಪರ್ಫಾರ್ಮೆನ್ಸ್ ಹೊರಗಡೆ ಬರುತ್ತೆ. ವಿಶ್ವಂಬರದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಹಿ ವಿಲ್ ಪ್ರಿಪೇರ್ ಲೈಕ್ ಎ ಚೈಲ್ಡ್ ಸರ್. ಒಬ್ಬ ಆಕ್ಟ್ರು, ಹೊಸಬ ಆಕ್ಟ್ರು ಹೆಂಗ್ ಪ್ರಿಪೇರ್ ಆಗ್ತಾನೋ ಅದೇ ತರ ಪ್ರಿಪೇರ್ ಆಗ್ತಾರೆ. ಅವ್ರು ಫಸ್ಟ್ ಸೀನ್ ಪೇಪರ್ ಬಂದ ತಕ್ಷಣ ಅವ್ರು ಫಸ್ಟ್ ಮೋನೋ ಆಕ್ಟಿಂಗ್ ಮಾಡ್ಕೊಂತಾರೆ. ಆ ಪೊಸಿಷನ್ ನೋಡ್ಕೊಂತಾರೆ, ಯಾವ ಪೊಸಿಷನ್ ಇರಬೇಕು ಅದು ನೋಡ್ಕೊಂಡು ಓದ್ತಾನೆ ಆಕ್ಟಿಂಗ್ ಮಾಡ್ಕೊಂತಾರೆ. ಆಪೋಸಿಟ್ ಹೋಗ್ತಾರೆ, ಈ ಕಡೆ ಬರ್ತಾರೆ, ಅದು ಮಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಆಮೇಲೆ ಒನ್ಸ್ ದೇ ಗೆಟ್ ದ ಗ್ರಿಪ್, ಓಕೆ ಟೇಕ್. ಸೊ ಅಷ್ಟು ಅವಶ್ಯಕತೆ ಏನಿದೆ ಅವ್ರಿಗೆ? 180+ ಸಿನಿಮಾ ಮಾಡಿದವ್ರಿಗೆ ಸೆಕೆಂಡ್ ನೇಚರ್ ಆಗ್ಬಿಟ್ಟಿರುತ್ತೆ ಆಕ್ಟಿಂಗ್. ಎಲ್ಲಾ ತರ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಆಂಗ್ರಿ ಯಂಗ್ ಮ್ಯಾನ್ ಮಾಡಿರ್ತಾರೆ, ಈ ಕಡೆ ಏನೋ ಪೂರ್ ಮಾಡಿರ್ತಾರೆ, ರಿಚ್ ಮಾಡಿರ್ತಾರೆ. ದೇ ವೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದೇ. ಸೊ ಈಚ್ ಅಂಡ್ ಎವರಿ ರೋಲ್ ಆಗಿರ್ಬೋದು ಒಂದಿರೋದು ದೇ ವಿಲ್ ಟೇಕ್ ವೆರಿ ಸೀರಿಯಸ್ಲಿ.